ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ ಎಲ್ಲರೂ ಆರಾಮಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. सबको नमस्कार दोस्तों, आप सब अच्छी है ना, ठीक है ना? ओके दोस्तों, आज मैं ब्रह्म कमल प्लांट के बारे में थोड़ा इन्फॉर्मेशन देता हूँ दोस्तों. ओके दोस्तों, ನೋಡಿ ಸ್ನೇಹಿತರೆ, ಈ ಬ್ರಹ್ಮ ಕಮಲ್ ಬಂದ್ಬಿಟ್ಟು ಎಲ್ಲರಿಗೂ ಫೇವ್ರೇಟ್, ಲೇಡೀಸ್ ಫೇವ್ರೇಟ್. ಇದು ರಾತ್ಕ ರಾಣಿ ಅಂತ ಕೂಡ ಕರೀತಾರೆ, ರಾತ್ರಿಯ ರಾಣಿ. ಯಾಕಂದರೆ ಎಲ್ಲ ಹೂಗಳು ನೋಡಿ ಬೆಳಿಗ್ಗೆನೇ ಅರಳುತ್ತವೆ, ಈ ಸೂರ್ಯನ ಬೆಳಕು ಬಂದ ಮೇಲೇ ಅರಳುತ್ತೆ. ಆದರೆ ಇದು ವಿಶಿಷ್ಟ ಸ್ನೇಹಿತರೆ, ಇದು 9 ಗಂಟೆಯಲ್ಲಿ ಅರಳುತ್ತೆ. 9 ಗಂಟೆ 9:30 ವೆಯ್ಟ್ ಮಾಡ್ತಾ ಇರಬೇಕು ಇದು ಹೂವು ಬಿಡಬೇಕಂದ್ರೆ. ಇದರ ಸೈಂಟಿಫಿಕ್ ನೇಮ್ ಸಸಿರಿಯಾ ಆಪ್ಸಲಟ ಅಂತ ಕರೀತಾರೆ ಸ್ನೇಹಿತರೆ. ಆಸ್ಟ್ರೇಸಿಯಾ ಫ್ಯಾಮಿಲಿ, ಸನ್ಫ್ಲವರ್ ಫ್ಯಾಮ್ಲಿಗೆ ಸೇರಿದ್ದು ಇದು ಸ್ನೇಹಿತರೆ. ಇದು ಸ್ಪೀಷಿಯಸ್ ಆಫ್ ಸನ್ಫ್ಲವರ್ ಆಸ್ಟ್ರೇಸಿಯಾ ಫ್ಯಾಮ್ಲಿಗೆ ಸೇರಿದ್ದು. ಓಕೆ ಸ್ನೇಹಿತರೆ, ನೋಡಿ ಎಲ್ಲ ಹೂಗಳು ರೆಂಬೆಯಲ್ಲಿ ಕೊಂಬೆಯಲ್ಲಿ ಬಿಡುತ್ತೆ. ಇದು ಯಾವ ಥರ ಅಂದರೆ ಎಲೆಯಲ್ಲಿ ಬಿಡುತ್ತೆ ಸ್ನೇಹಿತರೆ, ಅದೇ ಇದರ ವಿಶಿಷ್ಟ. ಇದರ ನೇಟಿವ್ ಸ್ನೇಹಿತರೆ ಹಿಮಾಲಯಸ್, ಆಲ್ಪಿನಾ, ನೇಪಾಳ, ಪಾಕಿಸ್ತಾನ, ಆಮೇಲೆ ಸೌತ್ ಈಸ್ಟ್ ಚೈನಾ ಸ್ನೇಹಿತರೆ. ಈ ಕಡೆ ಅಧಿಕವಾಗಿ ಬೆಳೆಯುವಂಥ ಗಿಡ. ಆಮೇಲೆ ಮೈನು ಇಂಡಿಯಾ ದೇಶ ಸ್ನೇಹಿತರೆ. ನೋಡಿ ನಾನು ಮೊದಲೇ ಹೇಳ್ದಂಗೆ ಎಲ್ಲಿ ಬೆಳೀತಾ ಇದೆ ನೋಡಿ, ನೋಡಿದ್ರ ಆ ಎಲೆಯಲ್ಲಿ, ಅದೇ ಇದರ ವಿಶಿಷ್ಟ ಸ್ನೇಹಿತರೆ ಈ ಪ್ಲ್ಯಾಂಟ್ದು. ಇದು ನಾನು ಶಾರ್ಟ್ ವಿಡಿಯೋದಲ್ಲೂ ಹಾಕಿದ್ದೀನಿ ಸ್ನೇಹಿತರೆ. ಇದು ಅರಳಿರೋದು ನಾನು ನೈಟು 9:30ಗೆ ತೆಗೆದಿಟ್ಟಿದ್ದೀನಿ. ಇದು ಅರಳಿರೋದು ಅಷ್ಟು ಬ್ಯೂಟಿಫುಲ್ ಸ್ನೇಹಿತರೆ ನೋಡೋಕ್ಕೆ. ಅದೇ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಇವರೆಲ್ಲ ದೇವಲೋಕದಿಂದ ಇಳಿದು ಬರ್ತಾರಲ್ಲ, ಊರ್ವಶಿ, ರಂಬೆ ಅಂತ, ಆ ಥರ ಒಂಥರ ನಮಗೆ ಆ ಥರ ಫೀಲಿಂಗ್ ಆಗುತ್ತೆ ಸ್ನೇಹಿತರೆ. ನೋಡೋಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿತ್ತು. ನಮ್ಮ ಮಕ್ಕಳೆಲ್ಲ ನೋಡಿಬಿಟ್ಟು, ಮಮ್ಮಿ ಏನು ಮಮ್ಮಿ ಇಷ್ಟು ಸೂಪರಾಗಿದೆ ಹೂವು. ಅವರೆಲ್ಲ ಈ ಹೂವನ ಅಷ್ಟೊಂದು ಅವರು ಗಮನಿಸಲ್ಲ, ಯಾಕಂದರೆ ಅವರು ಇದರಲ್ಲಿ ಬ್ಯುಸಿ ಇರ್ತಾರೆ ಆಫೀಸ್ ವರ್ಕಲ್ಲಿ. ಅದರಿಂದ ಇದು ನೋಡಿದಾಗ ಅವರಿಗೆ ಅಷ್ಟು ಖುಷಿಯಾಯಿತು, ಒಂಥರ ಅಷ್ಟು ಬ್ಯೂಟಿಫುಲ್ ಆಗಿತ್ತು ಇದು ಅರಳಿದಾಗ ಸ್ನೇಹಿತರೆ. ಇದು ಯಾವ ಥರ ಕಟ್ಟಿಂಗಲ್ಲಿ ಇಡ್ಬೋದಂತ ಈಸಿಯಾಗಿ ಒಂದು ಎಳೆ ಇಟ್ಟರೆ ಸಾಕು ಸ್ನೇಹಿತರೆ. ನಾನು ಇದು ಎಳೆಯಲ್ಲೇ ಇಟ್ಟಿದ್ದು, ಇದು ಹೋದ ವರ್ಷ ಇಟ್ಟಿದ್ದು ನಾನು. ಇದು ವರ್ಷ ಬಿಡುತ್ತೆ ಸ್ನೇಹಿತರೆ. ಇದು ತುಂಬ ಲಕ್ಕಿ ಪ್ಲ್ಯಾಂಟಾಗಿ ಕೂಡ ಒಬ್ಬೊಬ್ಬರು ಬಿಲೀವ್ ಮಾಡ್ತಾರೆ. ನೋಡಿ ಇದು ನಾನು ಯಾವ ಥರ ಇಡೋದಂತ ನಿಮ್ಗೆ ಹೇಳ್ತೀನಿ. ಆಮೇಲೆ ನೋಡಿ, ಇದು ಬಿಸಿಲು ಅಷ್ಟೊಂದು ಇರಬಾರ್ದು ಸ್ನೇಹಿತರೆ. ಇದಕ್ಕೆ ನಾರ್ಮಲ್ ಬಿಸಿಲಿದ್ರೇ ಸಾಕು, ಬೆಳಗಿನ ಬಿಸಿಲಿದ್ರೂ ಸಾಕು. ಯಾಕಂದರೆ ಓವರ್ ಬಿಸಿಲಿಟ್ರೂ ಇದು ಫುಲ್ಲು ಯೆಲ್ಲೋ ಕಲರ್ ಚೇಂಜ್ ಆಗುತ್ತೆ, ಲೀಫ್ ಫುಲ್ಲು ಚೇಂಜ್ ಆಗುತ್ತೆ. ಆದ್ದರಿಂದ ಇದಕ್ಕೆ ನಾರ್ಮಲ್ ಬಿಸಿಲಿದ್ರೇ ಸಾಕು. ಈಗ ನಾನು ಇದು ಕಟ್ ಮಾಡಿ ಇಟ್ಟು ತೋರಿಸ್ತೀನಿ ಸ್ನೇಹಿತರೆ. ಯಾಕಂದರೆ ಇದಕ್ಕೆ ಸಪ್ರೇಟಾಗಿ ಇಡಬೇಕು. ಒಂದು ಒಳ್ಳೆ ಪಾಟ್ ನೋಡಿ, ಒಂದು 15 ಇಂಚು 10 ಇಂಚು ನೋಡಿ ಇಟ್ಬಿಟ್ರೆ, ಯಾವುದಾದ್ರೂ ಪಾಟ್ ಒಳಗಡೆ ತುಂಬ ಗಿಡದೊಳಗಡೆ ಇಟ್ಬಿಟ್ರೂ ಇದು ಬರೋಲ್ಲ. ಯಾಕಂದರೆ ಒಂದು ಪಾಟಲ್ಲಿ ಒಂದೇ ಗಿಡ ಇರಬೇಕು. ಒಬ್ಬೊಬ್ಬರು ಗಾರ್ಡನರ್ಸ್ಗಳು ಅದು ರೂಢಿ ಇರುತ್ತೆ, ಒಂದೊಂದು ಪ್ಲ್ಯಾಂಟ್ಗಳನ್ನ, ಎಲ್ಲ ಪ್ಲ್ಯಾಂಟ್ಗಳನ್ನ ಒಂದರಲ್ಲೇ ಹಾಕ್ಬಿಡ್ತಾರೆ. ಅದು ಕೂಡ ಇದು ಬಂದ್ಬಿಟ್ಟು ಸಪ್ರೇಟಾಗಿ ಇರಬೇಕು. ಇದು ಸಪ್ರೇಟಾಗಿದ್ರೇ ಅದು ಆರಾಮಾಗಿ ಅದಕ್ಕೆ ಬೆಳೆಯೋಕ್ಕೆ ಅದಕ್ಕೆ ಧಾರಾಳವಾಗಿ ಜಾಗ ಇರಬೇಕು. ಓಕೆನಾ ಸ್ನೇಹಿತರೆ? ನೋಡಿ ನಾನು ಒಂದು ಪೈಂಟ್ ಬಕೆಟಲ್ಲೇ ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿ ಒಂದು ಪೈಂಟ್ ಬಕೆಟಲ್ಲಿ ಇಟ್ಟಿದ್ದೀನಿ. ಯಾವುದ್ರಲ್ಲಿ ಬೇಕಾದರೂ ನೀವು ಇಡ್ಬೋದು ಸ್ನೇಹಿತರೆ. ಓಕೆನಾ? ನೋಡಿ ಸ್ನೇಹಿತರೆ, ಈ ಥರ ಅರ್ಧ ಇಟ್ರೂ ಬರುತ್ತೆ. ನೋಡಿ ಈ ಥರ ಕೂಡ ಇಡ್ಬೋದು ನೀವು. ಈ ಥರ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ಇದಾದಮೇಲೆ ನೀವು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ಕೊಬೋದು ಸ್ನೇಹಿತರೆ. ಯಾರಾದರೂ ಕೇಳಿದ್ರೆ ಕೂಡ ಈ ಥರ ಒಂದು ಲೀಫ್ ಕೊಟ್ರೂ ಸಾಕು, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನೋಡಿ ಅಷ್ಟು ಬ್ಯೂಟಿಫುಲ್ ಆದ ಗಿಡ ಇದು. ಇದಕ್ಕೆ ಯಾವ ಥರ ಗೊಬ್ಬರ ಅಂದರೆ ಸ್ನೇಹಿತರೆ, ತಿಂಗಳಿಗೊಂದು ಸರಿ ಯಾವುದಾದ್ರೂ ಕುರಿ ಗೊಬ್ಬರ ಈ ಥರ ಯಾವುದಾದ್ರೂ ಯೂಸ್ ಮಾಡ್ಬೋದು. ಓಕೆನಾ ಸ್ನೇಹಿತರೆ? ಎಪ್ಸಮ್ ಸಾಲ್ಟು ಹಾಕ್ಬೋದು, ನೀರಲ್ಲಿ ಕಲಿಸ್ಬಿಟ್ಟು. ನಾನು ಅದರ ವೀಡಿಯೋ ಹಾಕಿದ್ದೀನಿ, ನನ್ನ ಚಾನಲ್ ಸರ್ಚ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವುದಾದ್ರ ಬಗ್ಗೆ ನಿಮಗೆ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ಯಾವುದಾದ್ರೂ ಗಿಡದ ಬಗ್ಗೆ, ಇಲ್ದಿದ್ರೆ ಫರ್ಟಿಲೈಸರ್ ಬಗ್ಗೆ. ಎಪ್ಸಮ್ ಸಾಲ್ಟ್ ಹಾಕ್ಬೋದು, ಇಲ್ದಿದ್ರೆ ಬೋನ್ ಮಿಲ್ ಕೂಡ ಹಾಕ್ಬೋದು. ಓಕೆನಾ ಸ್ನೇಹಿತರೆ? ಕುರಿ ಗೊಬ್ಬರ, ಬೋನ್ ಮಿಲ್ಲು ಯಾವುದಾದ್ರೂ ಒಂದು ಹಾಕ್ಕೊಬೋದು ನೀವು. ನೋಡಿ ಇದನ್ನು 2-3 ದಿನ ಆಗುತ್ತೆ ಅರಳಕ್ಕೆ.
ಈ ಥರ ಯಾವುದಾದ್ರೂ ನೀವು ಹಾಕ್ಕೊಬೋದು ಸ್ನೇಹಿತರೆ. ವೆಲ್ ಡ್ರೈನ್ ಮಣ್ಣು ಈ ಥರ ಯೂಸ್ ಮಾಡ್ಕೊಳ್ಳಿ ಓಕೆನಾ ಸ್ನೇಹಿತರೆ. ಗಾರ್ಡನ್ ಮಣ್ಣು 1% ಕಂಪೋಸ್ಟ್ ಅಷ್ಟು ಹಾಕಿ ನೀವು ಇಟ್ಟರೆ ಸಾಕು ಸ್ನೇಹಿತರೆ, ಚೆನ್ನಾಗಿ ಬರುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾಯಿದ್ರಿ, ನಂಗೆ ಸಪೋರ್ಟ್ ಮಾಡಿ ಓಕೆನಾ ಸ್ನೇಹಿತರೆ. ಆಮೇಲೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಓಕೆನಾ ಸ್ನೇಹಿತರೆ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಇನ್ನೊಂದು ಒಳ್ಳೆ ಗಿಡದೊಂದಿಗೆ ಓಕೆನಾ ಸ್ನೇಹಿತರೆ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.